ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಕಮ್ ರಿಸರ್ವೇಷನ್ ಮೇಲೆ ಆಯ್ಕೆ, ಮೆರಿಟ್ ಕಮ್ ರಿಸರ್ವೇಷನ್ ಮೇಲೆ ಆಯ್ಕೆ. ಸೊ ಒಟ್ಟು ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ 9,834 ಜನ ಇದ್ದಾರೆ. ಅದರಲ್ಲಿ 8,003 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ 1,000 ಜನ ಹಾಳಾಗುತ್ತೆ. ಇನ್ನು 8,031 ಜನ ಖಾಲಿ ಇದ್ದಾರೆ. ಮತ್ತೆ ಈಗ 500 ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಬಹಳ ಕಡಿಮೆ ಇರ್ತವೆ. ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಯಾಕಂತಂದ್ರೆ 7-3 ಪಂಚಾಯಿತಿಗಳಿಗೆ ಎಲ್ಲ ವಿಲೇಜ್ ಅಕೌಂಟ್ 7 ಸ್ಥಳಗಳಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ, ಬಹಳ ಕಷ್ಟ. ಆ ಜವಾಬ್ದಾರಿ ಮಾಡ್ಲಿಕ್ಕಾಗುತ್ತೆ, ಭಾರಿ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಉಳ್ಕೋಬೇಕು, ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಉಳ್ಕೋಬೇಕು. ನಿಮಗೆ ರೈತರು ನಿಮ್ಮ ಹತ್ರ ಬಂದರೆ ಅಥವಾ ನೀವು ಅವ್ರ ಹತ್ರ ಹೋದ್ರೆ ಬಹಳ ಹತ್ರದಲ್ಲಿ ಇದ್ದರೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ವಿಲೇಜ್ ಅಕೌಂಟೆಂಟ್ಗಳಿದ್ರೆ ತಾಲೂಕಿಗೆ ಬರಬೇಕಾಗುತ್ತೆ. ಅವರು ಗ್ರಾಮ ಮಟ್ಟದಲ್ಲೇ ಇದ್ರೆ, ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದರಿಂದ ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು. ನೀವೇ ಅಭ್ಯಾಸ ಮಾಡ್ಕೊಳ್ಳಿ, ಅವ್ರ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅಥವಾ ಒಂದು ಕಡೆ ಕೂತ್ಕೊಂಡು, ಒಂದು ಗ್ರಾಮಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ಪದ್ಧತಿಯನ್ನಾದರೂ ಕೂಡ ಮಾಡ್ಕೊಳ್ಳಿ. ಇದು ಮಾಡದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈಗ ನಿಮಗೆ 4,000 ಅಂದರೆ ಎಷ್ಟು ಜನ, 9,834 ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆಯಲ್ಲ, ಅಷ್ಟೂ ಜನರಿಗೆ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಮೊದಲನೇ ಹಂತದಲ್ಲಿ 4,000 ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಉಳಿದವ್ರಿಗೂ ಕೊಡ್ತೀವಿ. ಯಾಕಂತಂದ್ರೆ ಆನ್ಲೈನ್ ಮೂಲಕ ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ. ಬಹಳ ದಿನ ನಾನು ಎಲ್ಲರೂ ಹೇಳಲ್ಲ, ಈ ಬ್ಲ್ಯಾಕ್ ಶೀಟ್ಗಳು ಎಲ್ಲ ಕಡೆ ಇರ್ತವೆ. ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂಥ, ಕಿರುಕುಳ ಕೊಡ್ತಕ್ಕಂಥ, ಲಂಚ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಇದನ್ನು ಆಗಬಾರ್ದು. ಬಹಳ ದಿನ ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರೋದು. ಸಣ್ಣ ಹಿಡುವಳಿದಾರರೇ ಜಾಸ್ತಿ. ಯಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸೇ ಜಾಸ್ತಿ ಇರೋದು. ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು, ದೊಡ್ಡ ಹಿಡುವಳಿದಾರರೆಲ್ಲ ಇರ್ತಾ ಇದ್ರು. ಈಗ ಇರೋದಿಲ್ಲ. 1 ಎಕರೆ 2 ಎಕರೆ 3 ಎಕರೆ ಇವರೇ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು. ಮತ್ತೆ ವ್ಯವಸಾಯ ಇದೆಯಲ್ಲ, ಲಾಭದಾಯಕವಾದಂಥ ಕಸಬು ಏನಲ್ಲ, ಲಾಭದಾಯಕ ಕಸಬಲ್ಲ. ನಾವು ಈ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅನ್ನದಾತರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ
ಅಂತಕ್ಕಂಥ ಅರಿವು ನಿಮಗಿರಬೇಕು. ಅನ್ನದಾತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗಿರಬೇಕು. ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ. ನೀವು ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಬೇಕು. ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ಈ ನಾಡಿಗೆ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದು ನಿಮ್ಮ ಅರಿವಿಗಿದ್ರೆ ಬಹಳ ಸಂತೋಷ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ, ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸಬೇಕು. ಅದು ರೈತರಿಗೆ ಪರವಾಗಿ ಮಾಡ್ತಕ್ಕಂಥ ಕೆಲಸ. ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇದೆ, ಲ್ಯಾಂಡ್ ಬೀಟ್, ಭೂಮಿ ಬೀಟ್ ಅಂತ ಇದೆ. ನಾನು ಈ ನಮ್ಮೂರಿಗೆ BSc ಆದ್ಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಊರು ಬಿಟ್ಟೋಗ್ಬಿಟ್ಟಿದೆ. ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ. ನಾನು ಸ್ವತಃ ವ್ಯವಸಾಯ ಮಾಡಕ್ ಹೋಗ್ತಿದ್ದೆ. BSc ಆದ್ಮೇಲೆ ಲಾ ಸೇರಕ್ಕೆ ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ. ನಮ್ಮೂರು ಪಕ್ಕದೂರವರು ಅಲ್ಲ, ನಮ್ಮೂರವನು ನಮ್ಮ ಜಮೀನ್ ಪಕ್ಕದಲ್ಲಿ ಇದೆಯಲ್ಲ, ಕೂತ್ಬಿಟ್ಟವನೆ 2 ಅಡಿ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟವನು. ನಾನೇನ್ ಮಾಡಿದೆ, ಅವನ ಜಮೀನು ಸೇರಿಸಿ 3 ಅಡಿ ಕೂತ್ಬಿಟ್ಟೆ. ನೋಡೋಣ ಇದು ನ್ಯಾಯ ಆಗ್ಲಿ ಅಂತೇಳಿ ನಾನು 2 ಅಡಿ ನಮ್ಮ ಜಮೀನು ಉತ್ಬಿಟ್ಟಿದ್ರು ಅವನು. ಆಮೇಲೆ ಅವನು 1 ಅಡಿ ಸೇರಿಸಿ ಉತ್ಬಿಟ್ಟೆ ನಾನು. ಆಗ ಅವನು ಅಲ್ಲೇ ಪಕ್ಕದಲ್ಲಿ ಬಂದು ಜಗಳ ಮಾಡದ ನನಗೆ. ಅದೇ ಹೌದಪ್ಪ, ನಾನು ಉತ್ತಿರೋದು ನಿಜ, ನೀನು ಉತ್ತಿದ್ದೆ, ನೀನು ನಮ್ಮ ಜಮೀನ ಅತಿಕ್ರಮಣ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಉತ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಆಮೇಲೆ ಪಂಚಾಯತಿ ನಡೀತು ನಮ್ಮೂರಿನಲ್ಲಿ. ನನಗೆ ಅವನಿಗೆ ಪಂಚಾಯತಿ ನಡೀತು. ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯತಿನಲ್ಲಿ. ಊರ್ಬಿಟ್ಟೆ ನಾನು. ಒಂದು 6 ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಆಮೇಲೆ 6 ತಿಂಗಳು ಮೈಸೂರಿಗೆ ಬಂದ್ಬಿಟ್ಟೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಈ ಭೂಮಿ ಬೀಟ್ ಇದೆಯಲ್ಲ, ಕೆಲವರಿಗೆ ಚಟ ಇದು, ಪಕ್ಕದ ಜಮೀನ ಉತ್ಕೊಳ್ಳೋದು. ಅದು ಅವ್ರಿಗೆ ನಿದ್ದೆ ಬರೋಲ್ಲ ಅಂದಿದ್ರೆ ಪಕ್ಕ ಜಮೀನ ಮುಂದೆ ಹೋದ್ರೆ. ಸೊ ಆ ಥರ ಅದಕ್ಕೆ ಭೂಮಿ ಬೀಟ್ ಅಂತ, ಲ್ಯಾಂಡ್ ಬೀಟ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ, ಸರ್ವೆ ಮಾಡಿದ್ರೆ, ಕಲ್ಲು ಇಟ್ಕೊಟ್ರೆ ಕರೆಕ್ಟಾಗಿ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಿಗೆ ನೆಲೆಸಲಿಕ್ಕೆ ಸಾಧ್ಯ. ಇದು ನನ್ನ ಉದಾಹರಣೆ. ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಆದ್ರಿಂದ ನೀವು ಬಹಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಯಾವ ಜನ ವಿಲೇಜ್ ಅಕೌಂಟೆಂಟ್ಗಳು ನೇಮಕಾತಿ ಪತ್ರ ಪಡ್ಕೊಳ್ಳೋದಿದ್ರೆ ಅವರು 2-3 ಜನ, 2 ಜನ, 3 ಜನ ಎಲ್ಲ ಬಂದಿದ್ದೀರಿ ಅಲ್ವಾ? ಯಾರ್ಯಾರು ಕೈ ಎತ್ತಿ ನೋಡೋಣ, ನಿಮಗೆ ಕೆಲಸ ಸಿಕ್ಕಿರೋರು. ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋರು. ಕೆಲವು ಅಧಿಕಾರಿಗಳು ಬಂದಿದ್ದಾರೆ, ಕೆಲವರೆಲ್ಲ ಅವರ ಮನೆಯವರೆಲ್ಲ, ಕುಟುಂಬದವರೆಲ್ಲ ಬಂದಿದ್ದೀರಿ. ಕೆಲವು ಮದುವೆ ಆಗಿದ್ದೀರಿ ಅಂತ ಅನಿಸುತ್ತೆ, ಕೆಲವು ಮದುವೆ ಆಗಿರೋರು ಇರ್ಬೋದು.
ಈಗ ಸ್ವಲ್ಪ ನಿಮ್ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಅಲ್ವಾ? ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ, ಆಮೇಲೆ ಒಂದು ಭಾವನೆ ಇದೆ, ಏನಾರು ಆಗ್ಲಿಕ್ಕೆ ಒಂದು ಸರ್ಕಾರಿ ಕೆಲಸ ಸಿಕ್ಬಿಡ್ಲಿ ಅಂತ ಭಾವನೆ ಇದೆ. ಅಂದ್ರೆ ಸರ್ಕಾರದಲ್ಲಿ ಹೇಳೋದಿಲ್ಲ, ಕೇಳೋದಿಲ್ಲ, ಆ ತರ ಒಂದು ಭಾವನೆ, ಅದು ನಿಜ ಅಂತಲ್ಲ ನಾನು ಹೇಳೋದು, ಭಾವನೆ ಆ ತರ ಇದೆ. ಸೊ ಅದೇನೇ ಆಗಲಿ ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಸಿಕ್ಕಲಿ, ನಿಮ್ಮ ಕುಟುಂಬವರ್ಗದವ್ರಿಗೂ ಸಿಕ್ಕಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.